ಪುರುಷ ಅಂದರೆ ಒಬ್ಬ ಜೀವ ಅಂತ ಅರ್ಥ. ಜೀವನೇ ಒಂದು ಯಜ್ಞದ ಹಾಗೆ. ಸಾಮಾನ್ಯವಾಗಿ ಲೋಕದಲ್ಲಿ ಪ್ರಸಿದ್ಧ ಇರುವಂತಹ ಯಜ್ಞ ಒಂದಿದೆ. ಈ ಯಜ್ಞದಲ್ಲಿ ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅಂತ 3 ವಿಭಾಗ ಇದೆ. ಪ್ರಾತಃ ಸವನದಲ್ಲಿ 24 ಅಕ್ಷರಗಳುಳ್ಳಂತಹ ಗಾಯತ್ರಿ ಮಂತ್ರದಿಂದ ಹೋಮಿಸ್ತಾರೆ. ಮಾಧ್ಯಂದಿನ ಸವನದಲ್ಲಿ 44 ಅಕ್ಷರಗಳುಳ್ಳಂತಹ ತುಷ್ಟುಪ್ ಛಂದಸ್ಸಿನಿಂದ ಆ ಒಂದು ಮಂತ್ರದಿಂದ ಹೋಮಿಸ್ತಾರೆ. ಸಾಯಂ ಸವನದಲ್ಲಿ 48 ಅಕ್ಷರಗಳುಳ್ಳಂತಹ ಜಗದೀಶ್ ಛಂದದಿಂದ ಇರುವಂತಹ ಮಂತ್ರಗಳಿಂದ ಹೋಮಿಸ್ತಾರೆ. ಇದನ್ನು ಇಟ್ಟುಕೊಂಡೇ ಒಬ್ಬ ಜೀವ ಅಂದ್ರೆ ಯಜ್ಞ ಅಂತ ಹೇಳ್ತಾರೆ. ಇದನ್ನು ಬಹಳ ವಿಸ್ತಾರವಾಗಿ ಮಾಧವನೂರನ ವಿಷ್ಣು ತೀರ್ಥರು ಇದನ್ನು ಆಯುರ್ಯಜ್ಞ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯನಿಗೆ ಪೂರ್ಣವಾದ ಆಯುಷ್ಯ ಅಂದ್ರೆ 116 ವರ್ಷ ಅಂತ ಹೇಳ್ತಾರೆ. ಈ ಪೂರ್ಣಾಯುಷ್ಯವನ್ನು ವಿಭಾಗ ಮಾಡಿಕೊಂಡು 3 ವಿಭಾಗ ಮಾಡಿಕೊಂಡಾಗ ಈ ಒಂದು ಪ್ರಾತಃ ಸವನ, ಮಾಧ್ಯಂದಿನ ಸವನ ಹಾಗೂ ಸಾಯಂ ಸವನ ಅಂತ ವಿಭಾಗ ಮಾಡಿಕೊಳ್ಬಹುದು. ಪ್ರಾತಃ ಸವನ ಅಂತ ಹೇಳಿದರೆ 24 ಅಕ್ಷರಗಳುಳ್ಳಂತಹ ಗಾಯತ್ರಿ ಮಂತ್ರದಿಂದ ಹೋಮಿಸುವಂತಹ ಯಜ್ಞ ಅಂತಂದ್ರೆ ಮನುಷ್ಯನ 116 ವರ್ಷದಲ್ಲಿ ಆ ವರ್ಷವನ್ನು ವಿಭಾಗ ಮಾಡಿಕೊಂಡಾಗ ಪ್ರಾತಃ ಸವನ ಅಂದ್ರೆ 24 ವರ್ಷಗಳು ಅಂತ ಅರ್ಥ. ಅವನ ಜೀವನದ 24 ವರ್ಷಗಳು ಅದು ಪ್ರಾತಃ ಸವನ ಅಂತ ಅರ್ಥ. ನಂತರದ 44 ವರ್ಷಗಳು, 24 ವರ್ಷದಿಂದ 44 ವರ್ಷಗಳು ಅಂತಂದ್ರೆ 68 ವರ್ಷಗಳವರೆಗೆ ಅದು ಮಾಧ್ಯಂದಿನ ಸವನ ಅಂತ ಅರ್ಥ. ಅವನ ಅರ್ಧ ಆಯುಷ್ಯ ಅಲ್ಲಿಗೆ ಕಳೆದು ಹೋಗ್ತದೆ. ನಂತರದಲ್ಲಿ ಆ 68 ವರ್ಷದ ನಂತರದಲ್ಲಿ ಸಾಯಂ ಸವನ ಅಂತ ಆ ನಂತರದ 48 ವರ್ಷಗಳು ಅಂದ್ರೆ 116 ವರ್ಷಗಳವರೆಗೆ ಅದು ಸಾಯಂ ಸವನ ಅಂತ ಅನಿಸಿಕೊಳ್ತದೆ. ಈ ರೀತಿಯಾಗಿ ಈ ಒಂದು ಅನುಸಂಧಾನವನ್ನು ಮಾಡಿಕೊಂಡು ಬದುಕಿದಾಗ ಈ ಅನುಸಂಧಾನದ ಫಲದಿಂದ ನಮಗೆ ಪೂರ್ಣ ಆಯುಷ್ಯ ಬರ್ತದೆ. ಜೊತೆಯಲ್ಲಿ ಈ ಜೀವನದಲ್ಲಿ ಬರುವಂತಹ ಏನಾದರೂ ಅಡೆತಡೆಗಳಿದ್ರೆ, ವಿಘ್ನಗಳಿದ್ರೆ, ರೋಗ ರುಜಿನಗಳಿದ್ರೆ ಅದನ್ನೆಲ್ಲವನ್ನು ಕೂಡ ಭಗವಂತ ನಿಂತು ಪರಿಹಾರ ಮಾಡ್ತಾನೆ ಅಂತ. ಈ ಒಂದೊಂದು ಸಮನಕ್ಕೆ ಒಂದೊಂದು ವಸು, ರುದ್ರ, ಆದಿತ್ಯ ಹೇಳುವ ದೇವತೆಗಳ ರೂಪಗಳ ಅನುಸಂಧಾನ ಇದೆ. ಒಂದೊಂದು ನಿಯಾಮಕ ರೂಪಗಳಿದೆ, ಭಗವಂತನ ರೂಪಗಳಿದೆ. ಪ್ರದ್ಯುಮ್ನ, ವಾಸುದೇವ, ಅದೇ ರೀತಿ ಸಂಕರ್ಷಣ ಅಂತ ಹೇಳಿ ಭಗವಂತನೇ ಈ ಒಂದು ಸಂದರ್ಭದಲ್ಲಿ ಇದ್ದುಕೊಂಡು ಜೀವನನ್ನ ರಕ್ಷಣೆ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ ಅಂತೇಳಿ ಈ ರೀತಿಯಾಗಿ ಬಹಳ ವಿಸ್ತಾರವಾದ ಚಿಂತನೆಯನ್ನು ಹೇಳಿದ್ದಾರೆ. ಈ ರೀತಿಯಾಗಿ ಮನುಷ್ಯನ ಅದನ್ನು ಬದುಕಬೇಕು. ಇದೊಂದು ಆಯುರ್ಯಜ್ಞ ಅಂತ ಉಪನಿಷತ್ತು ನಮಗೆ ಹೇಳಿಕೊಡ್ತದೆ. ಸರಿ, ಉಪನಿಷತ್ತು ಹೀಗೆ ಹೇಳುತ್ತೆ, ಹೀಗೆ ಮಾಡಿ ಈ ರೀತಿಯಾಗಿ ಸಾಧಿಸಿಕೊಂಡವರು ಯಾರಾದರೂ ಇದ್ದಾರಾ ಅಂತ ಪ್ರಶ್ನೆ ಮಾಡಬಹುದು ನೀವು. ಅದಕ್ಕೆ ಹೇಳ್ತಾರೆ, ಹೌದು, ಒಬ್ಬ ಮಹಿದಾಸ ಅಂತ ಹೇಳುವ ಒಬ್ಬ ಋಷಿ ಇದ್ದ. ಈ ಋಷಿ ಕೂಡ ಈ ರೀತಿಯಾಗಿ ಅನುಸಂಧಾನ ಮಾಡಿಕೊಂಡು 116 ವರ್ಷ ಪೂರ್ಣಾಯುಷ್ಯವನ್ನ ಸಾಧಿಸಿದ್ದ ಅಂತ ಹೇಳ್ತಾರೆ. ಮಹಿದಾಸ ಅಂತ ಒಂದು ಭಗವಂತನ ರೂಪ ಒಂದು ಉಂಟು, ಆ ಭಗವಂತನ ರೂಪ ಅಲ್ಲ, ಮಹಿದಾಸ ಅಂತ ಒಬ್ಬ ಋಷಿ ಇದ್ದ. ಈ ಋಷಿಯು ಕೂಡ ಈ ರೀತಿಯಾಗಿ ಉಪನಿಷತ್ತು ಹೇಳಿದಂತಹ ಚಿಂತನೆಯನ್ನು ಮಾಡಿಕೊಂಡು ಪೂರ್ಣಾಯುಷ್ಯವನ್ನು ಸಂಪಾದನೆ ಮಾಡಿದ್ದ. ಕೇವಲ ಈ ಚಿಂತನೆ ಮಾತ್ರ ಸಾಲದು, ಮಹಿದಾಸ ಎಂಬ ಋಷಿಗೆ ಬ್ರಹ್ಮದೇವರ ವಿಶೇಷ ವರವೂ ಕೂಡ ಇತ್ತು. ಹಾಗಾಗಿ ಆ ಬ್ರಹ್ಮದೇವರ ವರ ಇದ್ದದರಿಂದಲೇನೆ ಅವನಿಗೆ 116 ವರ್ಷ ಪೂರ್ಣಾಯುಷ್ಯವನ್ನು ಹೊಂದಲಿಕ್ಕೆ ಸಾಧ್ಯ. ಬಸ ಹೇಳುವಂತಹ ಒಬ್ಬ ಋಷಿ ಇಂತಹ ಚಿಂತನೆಯನ್ನು ಮಾಡಿಕೊಂಡು ಬ್ರಹ್ಮದೇವರ ವರವನ್ನು ಸಂಪಾದಿಸಿಕೊಂಡು ಪೂರ್ಣಾಯುಷ್ಯವನ್ನ ಸಾಧಿಸಿಕೊಂಡಿದ್ದ ಹೇಳುವಂತ ಇತಿಹಾಸ ಉಂಟು. ಆದರೆ ಯಾವ ಬ್ರಹ್ಮದೇವರ ವರವೂ ಇಲ್ಲದೇನೆ ಈ ಚಿಂತನೆಯಿಂದ 116 ವರ್ಷವಲ್ಲ 120 ವರ್ಷ ಬದುಕಿ ಪೂರ್ಣತೆಯನ್ನು ಕಂಡವರು ಭಾವಿ ಸಮೀರರಾದಂತಹ ವಾದಿರಾಜ ಗುರು ಸಾರ್ವಭೌಮರು. ಯಾಕೆ ಇವರಿಗೆ ಬ್ರಹ್ಮದೇವರ ವರ ಬೇಕಾಗಿಲ್ಲ ಅಂತ ಹೇಳಿ, ಇವರೇ ಮುಂದೆ ಬ್ರಹ್ಮ ಪದವಿಗೆ ಹೋಗುವವರು. ಹಾಗಾಗಿ ಇವರಿಗೆ ಬ್ರಹ್ಮನ ಈ ವರ ಬೇಕಾಗಿಲ್ಲ. ಇಂತಹ ಸಾರ್ಥಕ್ಯವನ್ನು ಕಂಡುಕೊಳ್ಳುವಂತಹ ಶಕ್ತಿ ಅವರಿಗೆ ಸಹಜವಾಗಿ ಇದೆ.